ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಆಸೆ ಧಾರಾವಾಹಿನಲ್ಲಿ ಹೇಗೆ ಕತೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಆಸೆ ಧಾರಾವಾಹಿನಲ್ಲಿ ಕನಕನ ಗಂಡ ಅರುಣ್ ತುಂಬಾ ಚಿತ್ರಹಿಂಸೆ ಕೊಡ್ತಾನೆ ಕನಕಂಗೆ. ಏನಕ್ಕೆ ಅಂತ ಹೇಳಿದ್ರೆ ಅವಳು ಮತ್ತು ಸೂರ್ಯ ಸೇರಿಕೊಂಡು ಅವ್ರ ಅಮ್ಮನ್ನ ಸಾಯಿಸಿದ್ದಾರೆ ಅಂತಲೇ ಇವನು ಅನುಮಾನ ಇದೆ. ಹಾಗಾಗಿ ಅವ್ರು ಹಂಗೆ ಮಾಡಿರಲ್ಲ ಪಾಪ. ಇವನು ಆ ಥರ ತಪ್ಪು ತಿಳ್ಕೊಂಡು, ಪೊಲೀಸ್ ಆಗಿನೂ ಕೂಡ ಆ ಥರ ತಪ್ಪು ತಿಳ್ಕೊಂಡು ಅವಳಿಗೆ ಹಿಂಸೆ ಕೊಡ್ತಾನೆ. ಯಾವಾಗ ನೋಡಿದ್ರೂ ಅವಳಿಗೆ ಚುಚ್ಚಿ ಮಾತಾಡೋದು, ಹಿಂಸೆ ಕೊಡೋದು, ನಿನ್ನಿಂದನೇ ನಮ್ಮಮ್ಮ ಸತ್ತಿದ್ದು ಅಂತ ಹೇಳೋದು, ಹೀಗೆಲ್ಲ ಹಿಂಸೆ ದಿನಾನೂ ಹಿಂಸೆ ಕೊಡ್ತಲೇ ಇರ್ತಾನೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಅವಳು ಏನೋ ಅಮ್ಮನ ಮೇಲೆ ಪ್ರೀತಿ ಇತ್ತು, ಅದಕ್ಕೆ ಹೀಗೆ ಆಡ್ತಾರೆ ಅಂತೇಳಿ ಅರುಣ್ ಸಮಾಧಾನ ಮಾಡ್ಕೊಳ್ಳಿ, ಅದು ಆ ಥರ ಆಗಿಲ್ಲ, ಈ ಥರ ಆಗಿಲ್ಲ ಅಂತ ಎಲ್ಲ ರೀತಿಯೂ ಕನಕ ಹೇಳ್ತಾಳೆ. ಅದು ಎಷ್ಟೇ ಹೇಳಿದ್ರೂ ಅವನು ಅರ್ಥನೇ ಮಾಡ್ಕೊಳ್ಳಲ್ಲ, ಕೆನ್ನೆಗೆ ಬಾರಿಸ್ತಾನೆ ಸರಿಯಾಗಿ. ಹೋಗ್ಲಿ ಬಿಡು, ಅವ್ರ ಅಮ್ಮನ ಮೇಲಿನ ಪ್ರೀತಿಗೆ ಹಂಗೆ ಆಡ್ತಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಸಮಾಧಾನ ಮಾಡ್ಕೊಳ್ತಾಳೆ. ಏನೇ ಸಮಾಧಾನ ಮಾಡ್ಕೊಂಡ್ರೂ ನಿತ್ತಲ್ಲೇ ಹೊಡಿತಾನೆ, ಕೂತಲ್ಲೇ ಹೊಡಿತಾನೆ. ಪಾಪ ಅವಳಿಗೆ ಭಾಳ ಹಿಂಸೆ ಆಗುತ್ತೆ, ಭಾಳ ಬೇಜಾರಾಗುತ್ತೆ ಮನಸ್ಸಿಗೆ. ಇನ್ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹಂಗಾಗಿ ಅವ್ರ ಅಕ್ಕ ಹತ್ರ, ಮೀನಾ ಹತ್ರ ಹೋಗ್ತಾಳೆ. ಮೀನಾ ಹತ್ರ ಹೋಗ್ಬಿಟ್ಟು, ಮೀನಾ ಅಕ್ಕ ಹಿಂಗೆಲ್ಲ ಹಿಂಸೆ ಕೊಡ್ತಾರೆ ಕಣೆ, ಹೊಡಿತಾರೆ ಕಣೆ ಅಂತ ಅವನು ಅದೇನೋ ಮನಸ್ಸಲ್ಲಿ ಇಟ್ಕೊಬಿಟ್ಟಿದ್ದಾನೆ. ಅಂದರೆ ಸೂರ್ಯನ ಇವಳು ಲವ್ ಮಾಡ್ತಿದ್ಲು, ಆಗ ಇಷ್ಟಪಟ್ಟಿದ್ಲು ಅನ್ನೋದು ಸುಳ್ಳೇ ಅವನ ಕಲ್ಪನೆಗೆ ಆ ಥರ ತೊಗೊಂಡ್ಬಿಡ್ತಾನೆ. ಕಲ್ಪನೆಗೆ ತಗೊಂಡು ಅರುಣ ತುಂಬಾ ಹಿಂಸೆ ಕೊಡ್ತಾನೆ. ಬಿಲ್ಲರಿ ಆ ಥರ ನೀವು ತಪ್ಪು ತಿಳ್ಕೊಬೇಡಿ ಅಂದರೆ ಏನು ಹೇಳಿದ್ರು ಕೇಳಲ್ಲ. ಏಕೆ ಅಂದರೆ ಫೋನಲ್ಲಿ ಮಾತಾಡೋದನ್ನೇ ಇವ್ನು ತಪ್ಪು ತಿಳ್ಕೊಂಬಿಡ್ತಾನೆ. ಹಿಂಗೆ ಆಯ್ತಂದು ಏನೋ ಒಂದು ಭಾವ ನಾದ್ನಿ ಹಾಗೆ ಮಾತಾಡ್ತಿರ್ತಾರೆ, ಅದನ್ನು ಕೂಡ ತಪ್ಪು ತಿಳ್ಕೊಂಡು ಇವನು ಒಂಥರ ಮೆಂಟ್ಲಿದ್ದಂಗೆ. ಯಾವಾಗ ನೋಡಿದ್ರೂ ಎಲ್ಲದಕ್ಕೂ ತುಂಬ ಅನುಮಾನ ಪಟ್ಟು ಅವಳಿಗೆ ಬೈಯೋದು, ಏನಾರು ಚುಚ್ಚಿ ಮಾತಾಡೋದು, ಅವಳ ಮನಸ್ಸಿಗೆ ನೋವು ಮಾಡೋದು ಅವನಿಗೆ ತುಂಬ ಅದು ಖುಷಿ ಕೊಡುತ್ತೆ. ಹಾಗಾಗಿ ಅವನು ಯಾವಾಗಲೂ ಆ ಥರ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಮದುವೆ ಆದ್ರೂ ಈ ರೀತಿಯಾಗಿ ಅವಳಿಗೆ ಹಿಂಸೆ ಕೊಟ್ಕೊಂಡು ಕೆನ್ನೆಗೆ ಬಾರಿಸ್ತಾನೆ. ಪಾಪ ಹೆಣ್ಮಗಳು ಎಷ್ಟು ಅಂತ ಅವಳು ಒದೆ ತಿನ್ನೋಕ್ಕೆ ಸಾಧ್ಯ. ಅದಕ್ಕೆ ಅವಳು ಸುಮ್ಮನಿರಿ ಅರುಣ್, ನೀವು ಏನಕ್ಕೆ ಈ ಥರ ಎಲ್ಲ ತಪ್ಪು ತಿಳ್ಕೊತೀರಾ, ಸುಮ್ಮನೆ ಇರಿ ಎಷ್ಟು ಹೇಳಿದ್ರೂ ಕೇಳಲ್ಲ. ತುಂಬಾ ಇರಿಟೇಷನ್ ಮಾಡ್ತಾ ಇದ್ದಾನೆ. ಅವಳಿಗೂ ಭಾಳ ಬೇಜಾರಾಗಿದೆ. ಇಷ್ಟೊಂದು ಅದೇ ಮೀನನ ಹತ್ರ ಹೋಗಿ ಹೇಳಿದಾಗ ಅವಳು ಹೇಳ್ತಾಳೆ, ಮೀನು ಏನಕ್ಕೆ ಇಷ್ಟೊಂದು ಎಲ್ಲ ನೀನು ಹಿಂಸೆ ಪಡಬೇಕು, ಬೇಡ ಬಂದು ನಮ್ಮನೆಯಲ್ಲೇ ಇದ್ಬಿಡು ಅಂತ ಹೇಳ್ತಾಳೆ. ಇಲ್ಲ ಅಕ್ಕ, ಹಂಗೇನಿಲ್ಲ, ಸರಿ ಹೋಗ್ತಾರೆ, ಅವ್ರ ಅಮ್ಮನ ಮೇಲಿನ ಪ್ರೀತಿಗೆ ಹಂಗೆ ಆಡ್ತಿದ್ದಾರೆ ಅಷ್ಟೇ, ಸರಿ ಹೋಗ್ತಾರೆ ಕಣಕ್ಕ ಅಂತೇಳಿ ಮೀನಂಗೆ ಹೇಳ್ತಾಳೆ. ಆದ್ರೂ ಮೀನಾ ಈ ಥರ ಸುಮ್ಮನೆ ಹೊಡೆಯೋದಾದರೆ ಎಷ್ಟು ಒದೆ ತಿಂತೀಯ ಮೀನಾ, ಎಷ್ಟು ಒದೆ ತಿಂತೀಯ ಕನಕ ನೀನು, ಬೇಡ ಅಮ್ಮಂಗೆ ಹೇಳೋಣ ಅಂತಾಳೆ. ಆದರೆ ಕನಕ ಹೇಳ್ತಾಳೆ, ಅಮ್ಮಂಗೆ ಹೇಳೋದು ಬೇಡ ಪಾಪ, ತುಂಬ ನೊಂದ್ಕೋತಾರೆ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಹೇಳೋದೇ ಬೇಡ ಅಕ್ಕ, ಸರಿ ಹೋಗ್ತಾರೆ ಬಿಡಕ್ಕ, ಸರಿ ಹೋಗ್ತಾರೆ ಬಿಡಕ್ಕ ಅಂತಾಳೆ. ಏನು ಸರಿ ಹೋಗ್ತಾರೆ, ಹಿಂಗೆ ಹೊಡಿತಾರೆ ಯಾರಾದರೂ, ಏನು ತಪ್ಪು ಮಾಡಿದೀಯ ನೀನು ಹೊಡೆಯೋದಕ್ಕೆ, ಏನಕ್ಕೆ ಈ ಥರ ಹೊಡಿತಾರೆ ಅಂತ. ಬಾವನ ಜೊತೆ ಮಾತಾಡೋದನ್ನೇ ತಪ್ಪು ತಿಳ್ಕೊತಾರೆ ಅಕ್ಕ ಅವರು ಅಂತ ಅಂದಾಗ, ಈ ಅರುಣಿಗೆ ಏನಾಗಿದೆ, ಪೊಲೀಸಾಗಿ ಈ ಥರ ಮಾಡೋದಕ್ಕೆ ಇವ್ರಿಗೆ ನಾಚಿಕೆ ಆಗಲ್ವಾ, ಯಾಕೆ ಹಿಂಗೆಲ್ಲ ತಪ್ಪು ತಿಳ್ಕೊಳ್ಳೋದು ಏನಕ್ಕೆ ಅಂತೇಳ್ಬಿಟ್ಟು ಅವಳಿಗೂ ಬೇಜಾರಾಗುತ್ತೆ. ಮೀನಂಗೆ ಬೇಜಾರು ಮಾಡಿಕೊಂಡು ಲಾಸ್ಟಲ್ಲಿ ಹೇಳೋವಷ್ಟು ಬುದ್ಧಿ ಹೇಳ್ತಾಳೆ. ಏನೇ ಹೇಳಿದ್ರೂ ಕನಕ, ಇಲ್ಲ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಬಂದಿದ್ದೀನಿ, ಈಗ ನಾನು ಡ್ಯೂಟಿಯಿಂದ ಮನೆಗೆ ಹೋಗ್ತೀನಿ ಅಕ್ಕ, ಇಲ್ಲ ಅಂದರೆ ಎಲ್ಲೋಗಿದ್ದೆ ಅಂತ ಅದಕ್ಕೆ ಬೇರೆ ಅಲ್ಲಿಗೆ ಯಾಕೆ ಹೋದೆ ಅಂತ ಬೈತಾರೆ, ನಾನು ಡ್ಯೂಟಿ ಅಂತೇಳಿ ಬಂದಿರೋದು, ಹೋಗ್ತೀನಿ ಕಣಕ್ಕ, ಸಂಜೆ ಹಂಗೆ ಮನೆಗೆ ಹೋಗ್ಬಿಡ್ಬೇಕು ಅಂತ ಹೇಳ್ತಾಳೆ. ಮನೆಗೆ ಬಂದರೆ ಮತ್ತೆ ರದ್ದಾಂತ ಮಾಡ್ತಾರೆ, ಅವೆಲ್ಲ ಯಾಕೆ ಬೇಕಕ್ಕ, ಬೇಡ ಹೋಗ್ತೀನಿ ಕಣಕ್ಕ ಅಂತ ಹೇಳ್ತಾಳೆ. ಸರಿ ಆಯಿತು, ಏನಕ್ಕಾದ್ರು ಫೋನ್ ಮಾಡು ಅರ್ಜೆಂಟ್ ಇದ್ದರೆ ಅಂತ ಹೇಳಿಬಿಟ್ಟು ಅವಳು ಸಮಾಧಾನ ಮಾಡ್ತಾಳೆ. ಇವಳು ಪಾಪ ಅಳು ಬರುತ್ತೆ, ಇಷ್ಟು ಚೆನ್ನಾಗಿ ಬೆಳೆದು ಹುಡುಗಿ ಈ ಥರ ಎಲ್ಲ ಹಿಂಸೆ ಪಡಬೇಕಲ್ಲ ಅಂಥೇಳಿ ಇವಳು ಪಾಪ ತುಂಬಾ ಯೋಚನೆ ಮಾಡ್ತಾಳೆ. ಕನಕ ಯೋಚನೆ ಮಾಡಿ ಯಾವ ರೂಟು ಆ ಟೈಮಿಗೆ ಯಾವ ರೂಟು ಗೊತ್ತಾಗಲ್ಲ. ಏನೇ ಯೋಚನೆ ಮಾಡಿದ್ರೂ ಅದು ಮಾಡಿದ್ರೆ ಹೇಗೆ, ಇದು ಮಾಡಿದ್ರೆ ಹೇಗೆ, ಇದೇ ಥರ ಮೈಂಡ್ ಓಡ್ತಾ ಇರುತ್ತೆ. ಹಾಗಾಗಿ ಪಾಪ ಇವಳು ಯೋಚನೆ ಮಾಡ್ತಿರ್ತಾಳೆ. ಕೊನೆಗೆ ಹಿಂಗೆ ಯೋಚನೆ ಮಾಡುವಾಗ ಸೂರ್ಯ ಮನೆಯಲ್ಲಿರ್ತಾನೆ, ಮತ್ತು ಶಾಂತಿನೂ ಮನೆಯಲ್ಲಿರ್ತಾಳೆ, ರಂಗನಾಥನು ಮನೇಲೇ, ಮನೋಜನು ಮತ್ತು ರವಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಇವರು ಅಕ್ಕ ತಂಗಿ ಮಾತ್ರ ಮಾತಾಡ್ತಾ ಇರ್ತಾರೆ ಈ ರೀತಿ.
ಅದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾರೆ. ಮೀನಾ ಹೇಳ್ತಾಳೆ, ತಿಂಡಿ ಮಾಡ್ಕೊಂಡು ಬರ್ತೀನಿ ಇರು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಕಾಣುತ್ತೆ, ನಿನ್ನ ಮುಖ ಹೆಂಗಾಗಿದೆ ನೋಡು, ನೀನು ನೋಡೋಕ್ಕೆ ಆಗಲ್ಲ ಆ ಥರ ಆಗ್ಬಿಟ್ಟಿದೀಯ ಅಂತ. ಅದಕ್ಕೆ ಕನಕ ಹೇಳ್ತಾಳೆ, ಇಲ್ಲ ಅಕ್ಕ, ನನಗೆ ಯಾವ ತಿಂಡಿನೂ ಬೇಡ, ಏನು ಬೇಡ ಅಕ್ಕ, ನಾನು ತಿನ್ನಲ್ಲ ಅಂತ ಹೇಳ್ತಾಳೆ. ಆವಾಗ ಇಲ್ಲ ಇರು, ನೀನು ಉಪವಾಸ ಇದೆಯಾ, ಏನಾರು ಮಾಡ್ಕೊಂಡು ಬರ್ತೀನಿ ತಿನ್ನುವಂತೆ, ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೇಳೋಕ್ಕೆ ಹೋಗ್ತಾಳೆ. ಅಮ್ಮಂಗೆ ಹೇಳ್ಬೇಡ ಅಕ್ಕ, ಅಮ್ಮಂಗೆ ಹೇಳಿದ್ರೆ ಭಾಳ ನೊಂದ್ಕೋತಾರೆ, ಅಮ್ಮಂಗೆ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕ ಅಂತ ಹೇಳ್ತಾಳೆ. ಆಯಿತು ಬಿಡು, ನೋಡೋಣ, ಅರುಣ ಸರಿ ಹೋಗ್ಬೋದು, ನೋಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಕನಕ ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ಯೋಚನೆ ಮಾಡಿ ಲಾಸ್ಟಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ಅವಳು. ಏಕೆಂದರೆ ಇವನು ಬರೋ ಅಷ್ಟರೊಳಗೆ ಅವಳು ಹೋಗ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ರದಾಂತ ಮಾಡ್ತಾನೆ, ಮತ್ತೆ ಪಾಪ ಏನು ವಿಷಯ ಇಲ್ದೇ ಕೆನ್ನೆಗೆ ಬಾರಿಸ್ತಾನೆ. ಅವನು ಏನು ಮನುಷ್ಯನಪ್ಪ, ಬಿದ್ದು ಹೋಗೋ ರೀತಿ ಹೊಡಿತಾನೆ. ತೀರಾ ನೋಡೋರಿಗೆ ಬೇಜಾರು ಅನಿಸುತ್ತೆ. ಆ ಥರ ಎಲ್ಲ ಹೆಣ್ಮಕ್ಳಿಗೆ ಹಿಂಸೆ ಕೊಡೋದು ಏನು ಚೆನ್ನಾಗಿರುತ್ತೆ. ಏನೇ ಆಗಿದ್ರೂ ಏನು ಇವ್ರ ಕೈಯೆಲ್ಲ ಇರುತ್ತೆ ಅದು. ಅವರಮ್ಮ ಪಾಪ ಯಾರೋ ಬಂದು ಆಕ್ಸಿಡೆಂಟ್ ಮಾಡೋಗಿದ್ದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಈ ಕಡೆ ಬಂದು ಮೀನಾ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಗಂಡನ ಜೊತೆ ಮಾಡಬೇಕಾಗುತ್ತೆ. ಅವಳಿನ್ನ ಆ ವಿಷಯದ ಬಗ್ಗೆ ಹೇಳಕ್ಕೆ ಹೋಗಿಲ್ಲ, ಮನೆಗೆ ಹೋಗಿ ಹೇಳ್ತಾಳೆ ಅನಿಸುತ್ತೆ. ಅಮ್ಮನ ಮನೆಯಿಂದ ಇವಾಗ ಅವಳು ಗಂಡನ ಮನೆಗೆ ಹೋಗಬೇಕು. ಈ ಅಮ್ಮಂದು ಅರುಣಂದು ಅದೆಲ್ಲ ಮನೇಲಿ ಏನು ಸಿಕ್ಕುತ್ತೆ ವಸ್ತುಗಳನ್ನೆಲ್ಲ ತೆಗ್ದೆಸಿತಾನೆ, ಒಂಥರ ಹುಚ್ಚುನ ಥರ ಬಿಹೇವ್ ಮಾಡ್ತಾನೆ. ಅದು ಅವರಿಗೆ ಇರಿಟೇಷನ್ ಆಗ್ತಾಯಿದೆ ಪ್ರತಿಯೊಬ್ರಿಗೂ. ಎಷ್ಟು ಬುದ್ಧಿ ಹೇಳಿದ್ರೂ ಕೇಳ್ತಾನೆ ಇಲ್ಲ. ಅಂದರೆ ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ ಅವನಿಗೆ, ಹೌದು, ಒಪ್ಕೊಳ್ಬೇಕು. ಅಮ್ಮನ ಕಳ್ಕೊಂಡಿರೋದ್ರಿಂದ ಹಂಗೆ ಅನಿಸುತ್ತೆ. ಆದರೆ ಪಾಪ ಹೆಂಡ್ತಿ ಏನು ಮಾಡಿರ್ತಾಳೆ. ಈ ವಿಷಯನೆಲ್ಲ ಮನೆ ಹತ್ರ ಬಂದು ಮಾತಾಡುವಾಗ ಶಾಂತಿ ಸೆಕೆ ಅಯ್ಯೋ ಎಷ್ಟು ಬಿಸಿಲಿದೆ ಸೆಕೆ ಅಂತೇಳ್ಬಿಟ್ಟು ಸೆರಗು ತೊಗೊಂಡು ಸೆಕೆ ಬಿಸ್ಕೋತಾ ಇರ್ತಾಳೆ. ಸೂರ್ಯ ಏನೋ ಮಾತಾಡ್ತಿರ್ತಾನೆ, ಮೀನಾ ಒಂದು ಕಡೆ ನಿಂತಿರ್ತಾಳೆ, ಮತ್ತು ರಂಗನಾಥ್ ಕೂಡ ಒಂದು ಕಡೆ ನಿಂತಿರ್ತಾರೆ, ರವಿನೂ ಕೂಡ ನಿಂತಿರ್ತಾನೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಟೈಮಿಗೆ ಶಾಂತಿ ಏನೋ ಬ್ಯಾಡ್ ನ್ಯೂಸ್ ಮಾತಾಡ್ತಾಳೆ. ಆವಾಗ ಎಲ್ಲರೂ ಸುಮ್ಮನೆ ಆಗ್ತಾರೆ. ಇನ್ನೇನು ಶಾಂತಿದು ಇದ್ದಿದ್ದೆಯ ಸಕ್ಕರೆ ಬೈಲು ಶಾಂತಿ, ಯಾವಾಗಲೂ ಕಬ್ಬಿನ ಗದ್ದೆಯಲ್ಲಿ ಮಾತಾಡಿ ಅದೇ ಅಭ್ಯಾಸ ಆಗಿರುತ್ತಲ್ಲ, ಅದಕ್ಕೆ ಏನಾದ್ರು ಒಂದು ಹೇಳ್ತಾಳೆ ಅಂತೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಮೇಲೆ ಸೂರ್ಯ ಅಲ್ಲಿ ಏನಕ್ಕೆ ಕನಕ ಬಂದಿದ್ಲು ಏನಕ್ಕೆ ಅಂತ ಕೇಳೋ ಹಂಗೆ, ಆಮೇಲೆ ಮೀನಾ ಕೆಲಸಕ್ಕೆ ಹೋಗಿದ್ಲು ಹಿಂಗೆ ಬಂದಿದ್ಲು ಅಂತ ಹೇಳ್ದಂಗೆ ಈ ರೀತಿಯಾಗಿ ಮಾತಾಡ್ತಿರ್ತಾರೆ. ಇವತ್ತಿನ ಸ್ಟೋರಿ ಇಷ್ಟಕ್ಕೆ ಮುಕ್ತಾಯವಾಗಿದೆ. ನಾಳೆ ಇನ್ನೊಂದು ಸ್ಟೋರಿ ಜೊತೆ ಬರ್ತೀನಿ. ಮತ್ತು ನೀವೆಲ್ಲ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡ್ತೀರೋ ಅವರಿಗೆ ಈ ಸ್ಟೋರಿ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ನಿಮಗೆ ಈ ಸ್ಟೋರಿ ಏನು ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.